ಪ್ರಿಯಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಇಡ್ಲಿಗೆ ಇಡ್ಲಿ ಪುಡಿ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಕಪ್ಪಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಬ್ರೌನ್ ಕಲರ್ ಬರೋ ಗಂಟ ಹುರ್ಕೊಳ್ಳೋಣ. ತುಂಬ ಸೀಸೋದು ಬೇಡ, ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಒಂದೊಂದೇ ಹುರ್ಕೊಳ್ಳೋಣ. ಐಟಮ್ ಇದು ಬೇಳೆ 2 ಥರದ ಬೇಳೆ ಹಾಕ್ತಾಯಿದ್ದೀನಿ. ಒಂದು ಕಡಲೆಬೇಳೆ, ಒಂದು ಉದ್ದಿನ ಬೇಳೆ. ಒಂದೊಂದೇ ಸಪ್ರೇಟಾಗಿ ಹುರ್ಕೊಳ್ಳೋಣ. ನೋಡಿ ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಉದ್ದಿನ ಬೇಳೆ 1 ಕಪ್ಪು ಫ್ರೈ ಮಾಡ್ಕೊಳ್ಳೋಣ. ಇದು ಅಷ್ಟೇ ಬ್ರೌನ್ ಕಲರ್ ಆಗಲಿ. ಗಮ್ಮನ್ನುತ್ತೆ ಕಾಳುಗಳು ಹುರಿಬೇಕಾದ್ರೆ. ನೋಡಿ ಇಷ್ಟು ಬ್ರೌನ್ ಕಲರ್ ಆದರೆ ಸಾಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಒಂಚೂರು ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿದ್ರೇ ಬ್ರೌನ್ ಕಲರ್ ಬರೋದು. ಹಂಗೆ ಹುರಿದ್ರೆ ಬರಲ್ವಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಿರೋದು. ನೋಡಿ ಇದ್ರ ಜೊತೆಗೇನೆ ಒಣಗಿದ ಮೆಣಸಿನ್ಕಾಯಿನೂ ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ನಾನು ಕಲರ್ಗೆ ಹಾಕಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮೆಣಸಿನ್ಕಾಯಿ ನಾನು ತೊಟ್ಟು ಬಿಡಿಸ್ದಂಗೆ ಹಾಕ್ತಿದ್ದೀನಿ. ತೊಟ್ಟು ಬಿಡಿಸ್ದಂಗೆ ಹಾಕಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ನಾವು ತೊಟ್ಟು ಬಿಡಿಸ್ಬಿಟ್ಟು ಮಿಕ್ಸಿಗೆ ಹಾಕಿದ್ರೆ ಫ್ರೈ ಮಾಡಿದ್ರೆ ಬೇಗ ಕೆಟ್ಟೋಗುತ್ತೆ. ಅದರಿಂದ ನಾನು ತೊಟ್ಟು ಸಮೇತ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಧನಿಯಾ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ರುಚಿಗೆ ಹಾಕ್ತಿರೋದು ನಾನು. ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾನು ಒಂದು 1/4 ಸ್ಪೂನಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟೇ. ಇದನ್ನು ಚೆನ್ನಾಗಿ ಹಿಂಗೆ ಫ್ರೈ ಮಾಡಿಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡೋಣ. ಕಡಲೆಬೇಳೆ, ಉದ್ದಿನಬೇಳೆ ಇದಕ್ಕೆ ಹಾಕೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮಿಕ್ಸಿಗೆ ರುಬ್ಕೊಂಡು ತರಕಾರಿ ರುಬ್ಕೊಬರೋಣ. ಆರಲಿ, ಸ್ವಲ್ಪ ಆರಿದ್ಮೇಲೆ ತರಕಾರಿಯಾಗಿ ರುಬ್ಕೊಬರೋಣ. ನೋಡಿ ಇಷ್ಟು ತರಕಾರಿಯಾಗಿ ರುಬ್ಕೋಬೇಕು. ನಿಮಗೆ ಕಲರ್ ಬೇಕಾದರೆ ಇನ್ನೂ ಬ್ಯಾಡಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೋದು. ನಾನು ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಒಂದು ಸ್ವಲ್ಪ ರುಬ್ಬೇಕಾದ್ರೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡು ರುಬ್ಕೋಬೇಕು. ನಾನು ಆವಾಗಲೇ ನಿಮಗೆ ಕಲ್ಲುಪ್ಪು ತೋರಿಸಿಲ್ಲ ನಾನು ನಿಮಗೆ. ಇವಾಗ ಇದನ್ನು ನಾವು ಒಂದು ಡಬ್ಬಕ್ಕೆ ಹಾಕ್ಕೊಂಡು, ಗಾಜಿನ ಬಾಟ್ಲಾದರೂ ಸರಿ, ಪ್ಲಾಸ್ಟಿಕ್ ಬಾಟ್ಲಾದರೂ ಸರಿ, ಸ್ಟೋರ್ ಮಾಡಿ ಇಟ್ಕೊಂಡು ದೋಸೆ ಇಡ್ಲಿ ಮಾಡಿದಾಗ ಹಾಕ್ಕೋಬೋದು. ನಾನು ಇವಾಗ ನಿಮಗೆ ದೋಸೆ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇವಾಗ ನಾನು ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ತುಪ್ಪ ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಬೋದು. ನಾನು ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ, ಆಮೇಲೆ ಇಡ್ಲಿ ಪುಡಿ ಹಾಕಿ ತೋರಿಸ್ತೀನಿ. ಇಡ್ಲಿ ಪುಡಿಗೆ ತಿನ್ಬೇಕಾದ್ರೆ ಒಂಚೂರು ಎಣ್ಣೆನೋ ತುಪ್ಪನ ಹಾಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇಡ್ಲಿ ಪುಡಿನ ಹಿಂಗೆ ಮೇಲೆ ಉದುರಿಸ್ಬೇಕು. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ನೋಡಿ ಕರುಮ್ ಅಂತ ಎಷ್ಟು ಚೆನ್ನಾಗಿ ಬಂದೈತೆ. ಫ್ರೆಂಡ್ಸ್, ಇಡ್ಲಿ ಪುಡಿ ಚಟ್ನಿ
ಪುಡಿ ಎರಡಕ್ಕೂ ದೋಸೆಗೂ ಆಗುತ್ತೆ ಇಡ್ಲಿಗೂ ಆಗುತ್ತೆ. ನೀವು ಒಂದ್ಸರಿ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.